ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ superwoman ಕನ್ನಡ. ಈ ವಿಡಿಯೋದಲ್ಲಿ ನಾನು ಮೆಟ್ರೋದಲ್ಲಿ ಪ್ರಯಾಣ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬಹುಶಃ ಈ ವಿಡಿಯೋ ಬೆಂಗಳೂರಿಗೆ ಹೊರಗಡೆ ಊರಿನಿಂದ ಬಂದಂಥ ಜನರಿಗೆ ಉಪಯುಕ್ತ ಅನ್ಕೋತೀನಿ. ಮೊದಲಿಗೆ ನಾನಿಲ್ಲಿ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ನಿಂದ ಪ್ರಯಾಣ ಶುರು ಮಾಡ್ತಾ ಇದ್ದೀನಿ. ಯಾಕೆಂದರೆ ನನ್ನ ಮನೆಗೆ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ಸಮೀಪ ಇರೋದ್ರಿಂದ ನಾನು ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ಈಗ ನೋಡಿ, ಇದು ಬಂದು ಔಟರ್ ವ್ಯೂ ಆಫ್ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್. ಎಲ್ಲ ಮೆಟ್ರೋ ಸ್ಟೇಷನ್ ಔಟ್ ಸ್ಟೇಷನ್ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಕೆಲವೊಂದು ಡಿಫ್ರೆಂಟ್ ಆಗಿರುತ್ತೆ. ಇದು ಒಂದು ಔಟರ್ ಲುಕ್. ಇಲ್ಲಿ ಡಿಫ್ರೆಂಟ್ ಕೋರ್ಟ್ಸ್ ನೋಡ್ಬೋದು, ಟಿಕೆಟ್ ಕೌಂಟರ್ ಆಗಿರ್ಬೋದು, ಫುಡ್ ಕೋರ್ಟ್ ಆಗಿರ್ಬೋದು, ಭಾಳಷ್ಟು ಕೌಂಟರ್ಗಳು ಇಲ್ಲಿದೆ. ಸೊ ನಾನಿವಾಗ ಮೊದಲಿಗೆ ಟಿಕೆಟ್ ಕೌಂಟರ್ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿ ನಾನು 3 ಟಿಕೆಟ್ ಖರೀದಿ ಮಾಡ್ತಾ ಇದ್ದೀನಿ. ನೋಡಿ, ಟಿಕೆಟ್ ಬಂದು ಈ ರೀತಿ ಕಾಯಿನ್ ರೂಪದಲ್ಲಿ ಇರುತ್ತೆ. ಸೊ ನಂತರದಲ್ಲಿ ನಿಮಗೆ ಬ್ಯಾಗ್ ಚೆಕಿಂಗ್ ಇರುತ್ತೆ. ನಿಮ್ಮ ಯಾವುದೇ ಬ್ಯಾಗ್ಸ್ ಇದ್ರೂ ಕೂಡ ಈ ಥರ ಮಿಷಿನಲ್ಲಿ ಚೆಕ್ ಮಾಡಿ ನಂತರ ಈ ಬ್ಯಾಗ್ನ ವಾಪಸ್ ತಗೋಬಹುದು. ಅದೇ ರೀತಿ ನಮ್ಮನ್ನು ಕೂಡ ಚೆಕ್ ಮಾಡಿ ಒಳಗೆ ಕಳಿಸ್ತಾರೆ. ಇಲ್ಲಿ ನೋಡಿ, ನಿಮಗೆ ಬಂದರೆ ಕಸ್ಟಮರ್ ಕೇರ್ ಕಾಣುತ್ತೆ. ಇಲ್ಲ ನಿಮಗೆ ಯಾವುದೇ ಒಂದು ಪ್ಲಾಟ್ಫಾರ್ಮ್ ನಂಬರ್ ಇರ್ಬೋದು, ಇಲ್ಲ ಯಾವುದೇ ಒಂದು ದಾರಿ ಮಾರ್ಗ ಇರ್ಬೋದು, ನಿಮಗೆ ತೋರಿಸ್ಕೊಡ್ತಾರೆ. ಈಗ ನಾವು ಟಿಕೆಟ್ ತೊಗೊಂಡ್ವಲ್ಲ, ಅದನ್ನು ಯಾವ ರೀತಿ ಉಪಯೋಗಿಸಬೇಕು ಅಂದರೆ ಇಲ್ಲಿ ಎಂಟ್ರಿ ಗೇಟ್ ಇದೆ. ಈ ರೀತಿ ನಮ್ಮ ಕಾಯಿನ್ನ ಅದ್ರ ಮೇಲೆ ಇಟ್ಟರೆ ಆ ಗೇಟ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಕೂಡ ಹೋಗಬೇಕು. ಬಟ್ ಕಾಯಿನ್ನ ಮತ್ತೆ ಜೊತೆಗೆ ಇಟ್ಕೊಂಡು ಹುಷಾರಾಗಿ ತೊಗೊಂಡು ಹೋಗಬೇಕು. ಕಾಯಿನ್ನ ನೀವು ಲಾಸ್ಟ್ ಎಕ್ಸಿಟ್ ಗೇಟ್ನಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಹೇಗೆ ಅಂತ ಮತ್ತೆ ನನಗೆ ತೋರಿಸ್ತೀನಿ, ನೋಡ್ತಾ ಇರಿ. ಮತ್ತು ಇಲ್ಲಿ ಯಾವುದೇ ರೂಟ್ ಡೀಟೇಲ್ಸ್ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಎಲ್ಲಿಂದ ಯಾವ ಪ್ಲ್ಯಾಟ್ಫಾರ್ಮ್ಗೆ ಹೋದರೆ ನಿಮಗೆ ಯಾವ ರೀತಿ ದಾರಿ ಸಿಗುತ್ತೆ ಅನ್ನೋದಕ್ಕೆ. ಸೊ ನಾನು ಆ್ಯಕ್ಚುಲಿ ಇಲ್ಲಿ ಬೈಯಪ್ಪನಹಳ್ಳಿಯಿಂದ ಮಹಾಲಕ್ಷ್ಮಿ ಲೇಔಟ್ಗೆ ಹೋಗೋದ್ರಿಂದ ನಾನು ಸ್ಟೇಷನ್ ಚೇಂಜ್ ಮಾಡಬೇಕಾಗತ್ತೆ. ಸೊ ನಾನು ಫಸ್ಟ್ ಇವಾಗ ಬೈಯಪ್ಪನಹಳ್ಳಿಯಿಂದ ಮೆಜೆಸ್ಟಿಕ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಸೊ ಕೆಳಗೆ ಬಂದರೆ ಇನ್ನೊಂದು ಕಡೆ ಮೆಟ್ರೋ ಅದೋ ಒಂದು ವೆಯ್ಟ್ ಮಾಡ್ತಾಯಿತ್ತು. ಬಟ್ ನನ್ನ ರೂಟ್ ಇನ್ನೊಂದು ಕಡೆ ಆಗಿರೋದ್ರಿಂದ ನಾನು ಮತ್ತೆ ಬಂದು ಇಲ್ಲಿ ವೆಯ್ಟ್ ಮಾಡಿದೆ. ಇಲ್ಲಿ ನೋಡಿದ್ರೆ ಪಾರ್ಟಿಷನ್ ಮಾಡಿರ್ತಾರೆ. ಸೊ ಅವ್ರು ಕೊಟ್ಟಿರೋವಂಥ ಮೆಜರ್ಮೆಂಟಲ್ಲಿ ಮೀನ್ಸ್ ಎಷ್ಟು ಸ್ಪೇಸ್ ಕೊಟ್ಟಿರ್ತಾರೋ ಅಲ್ಲೇ ಬಂದು ನಾವು ಪ್ಯಾಸೆಂಜರ್ಸ್ ವೆಯ್ಟ್ ಮಾಡಬೇಕು ಕ್ಯೂ ಅಲ್ಲಿ. ಜನ ಕೂಡ ಅಷ್ಟೇ ಸಹಕಾರದಿಂದ ನಿಂತ್ಕೊಂಡು ಎಲ್ಲರೊಬ್ರಿಗೊಬ್ರು ಸಹಕಾರ ಕೊಟ್ಕೊಂಡು ನಿಂತ್ಕೋತಾರೆ. ಯಾವುದೇ ಒಂದು ಗಲ್ಬಿಲಿ ಆಗಲಿ ಉಂಟಾಗೋದಿಲ್ಲ. ಬಟ್ ನಾವೇನಪ್ಪ ಅಂದರೆ ಸ್ವಲ್ಪ ಅಂತರದಲ್ಲಿ ನಿಂತ್ಕೊಂಡ್ರೆ ನಮ್ಗೆ ಒಳ್ಳೆಯದು ಅಂತಲ್ಲಿ ಯಾವಾಗಲೂ ಗೈಡ್ ಮಾಡ್ತಾ ಇರ್ತಾರೆ. ಸೊ ಡಿಸ್ಟೆನ್ಸಲ್ಲಿ ನಾವು ಸ್ವಲ್ಪ ನಿಂತ್ಕೋಬೇಕು ಯಾವಾಗ್ಲೂ. ಈಗ ನೋಡ್ಬೋದು, ಸ್ವಲ್ಪ ಅದರಲ್ಲಿ ಮೆಟ್ರೋ ಟ್ರೈನ್ ಬರ್ತಾ ಇದೆ. ಸೊ ಅದು ಬಂದು ನಮಗೆ ಕೊಟ್ಟಿರುವಂಥ ಸ್ಪೇಸಲ್ಲಿ ನಿಂತಿರ್ತೀವೋ ಅಲ್ಲಿ ಕರೆಕ್ಟಾಗಿ ಡೋರ್ ಓಪನ್ ಆಗುತ್ತೆ. ಸೊ ಯಾವುದೇ ರೀತಿ ಹರಿಬರಿ ಏನು ಮಾಡ್ಕೊಳ್ಳೋದು ಬೇಡ. ಈ ರೀತಿಯಾಗಿ ಮೆಟ್ರೋ ಟ್ರೈನ್ ಬಂದು ನಮ್ಮ ಮುಂದೆ ನಿಂತ್ಕೋತು. ಸೊ ನಾವೆಲ್ಲ ಇವಾಗ ಒಳಗೆ ಬಂದು ಕೂತ್ಕೊಂಡಿದ್ದೀವಿ. ಕೆಲವು ಸಮಯ ತನಕ ಡೋರ್ ಓಪನ್ ಇರುತ್ತೆ. ಯಾವಾಗ ಪ್ಯಾಸೆಂಜರ್ಸ್ ಎಲ್ಲ ಒಳಗೆ ಬಂದ ಮೇಲೆ ಅದು ಆಲ್ಮೋಸ್ಟ್ 3 ಸತಿ ಬೀಪ್ ಸೌಂಡ್ ಕೊಡುತ್ತೆ, ಡೋರ್ ಕ್ಲೋಸ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು. ಈಗ ನೋಡ್ಬೋದು, ಕೆಲವು ಪ್ಯಾಸೆಂಜರ್ಸ್ ನಿಂತ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸ್ಪೇಸ್ ಆಲ್ಮೋಸ್ಟ್ ಫುಲ್ ಆಗಿರೋದ್ರಿಂದ ನಿಂತ್ಕೊಂಡು ಪ್ರಯಾಣ ಮಾಡಬೇಕಾಗತ್ತೆ. ಸೊ ಹಾಗಂತ ನಿಂತ್ಕೊಂಡೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ಫ್ರೀ ಆಗಿರೋದ್ರಿಂದ ನೀವು ಕೆಲವು ಸಮಯ ಫ್ರೀಯಾಗಿ ಟ್ರಾವೆಲ್ ಮಾಡ್ಬೋದು. ಯಾವುದೇ ರೀತಿ ಒಂದು ಕಂಜೆಸ್ಟೆಡ್ ಇರೋದಿಲ್ಲ ಮೋಸ್ಟ್ ಆಫ್ ದ ಟೈಮ್ಸ್. ಪೀಕ್ ಟೈಮ್ಸಲ್ಲಿ ಮಾರ್ನಿಂಗ್ ಆಫೀಸ್ ಟೈಮ್ಲಿ ಆಲ್ಮೋಸ್ಟ್ ರಶ್ ಇರುತ್ತೆ. ಅವಾಗ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಟ್ರಾವೆಲ್ ಮಾಡಬೇಕು ನಿಮ್ಮ ಥಿಂಗ್ಸ್ನ ಕ್ಯಾರಿ ಮಾಡೋಕ್ಕೆ. ಸೊ ನಾನಿವಾಗ ಬೈಯಪ್ಪನಹಳ್ಳಿಯಿಂದ ಮೆಜೆಸ್ಟಿಕ್ ಕಡೆಗೆ ಪ್ರಯಾಣ ಶುರು ಮಾಡಿದ್ದೀನಿ. ಸೊ ಇಲ್ಲಿ ಏನಪ್ಪ ಅಂದರೆ ಒಂದು ಸ್ಟೇಷನಿಂದ ಮತ್ತೊಂದು ಸ್ಟೇಷನ್ ಬರೋ ಮುಂಚೆ ನಮಗೆ ಮುಂದೆ ಬರೋ ಸ್ಟೇಷನ್ ಯಾವುದು ಅಂತ ಅಲ್ಲಿ ನಿಮಗೆ ಮೈಕ್ನಲ್ಲಿ ಹೇಳ್ತಾರೆ. ಸೊ ನಿಮಗೆ ಗೊತ್ತಾಗುತ್ತೆ, ಮುಂದೆ ಈ ಸ್ಟೇಷನ್ ಬರ್ತಾ ಇದೆ ಅಂತ. ಸೊ ನಿಮ್ಮ ಸ್ಟೇಷನ್ ಯಾವುದು ಅಂತ ನಿಮ್ಗೆ ನೆನಪಿದ್ದಲ್ಲಿ ನೀವು ಅಲರ್ಟ್ ಆಗ್ಬೋದು, ನಮ್ಮ ಸ್ಟೇಷನ್ ಬರ್ತಾ ಇದೆ ಅಂತ. ಈ ರೂಟ್ ಕೂಡ ರೂಟ್ ಮ್ಯಾಪ್ ಕೂಡ ಹಾಕಿರ್ತಾರೆ ನಿಮಗೆ. ಇಲ್ಲಿ ನೋಡಿ, ಈ ಪಿಂಕ್ ಬೋರ್ಡ್ನಲ್ಲಿ ನಿಮಗೆ ನೆಕ್ಸ್ಟ್ ಬರುವಂಥ ಸ್ಟೇಷನ್ ಮೆನ್ಷನ್ ಮಾಡಿರ್ತಾರೆ. ಸೊ ಟ್ರೈನ್ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಈಗ ಸ್ಟೇಷನ್ ಬರೋ ಸಮಯದಲ್ಲಿ ಡೋರ್ ಓಪನ್ ಆಗುತ್ತೆ. ಅದು ಕೂಡ ನಿಮಗೆ ಸೂಚನೆ ಕೊಡ್ತಾರೆ, ನಮ್ಮ ಎಡಗಡೆಗ ಬಲಗಡೆಗ ಡೋರ್ ಓಪನ್ ಆಗುತ್ತೆ ಅಂತ. ಆ ಸಮಯದಲ್ಲಿ ಬಲಗಡೆ ಅಂದರೆ ನಾವು ಬಲಗಡೆ ನಿಂತ್ಕೋಬೇಕಾಗತ್ತೆ, ಎಡಗಡೆ ಅಂದರೆ ಎಡಗಡೆ ನಿಂತ್ಕೊಬೇಕಾಗತ್ತೆ. ಯಾವ ಕಡೆ ಇಳಿಬೇಕು ಅಂತದ್ದು ಸೂಚನೆ ಕೊಡುತ್ತೆ.
ಸೊ ಪ್ರಯಾಣಿಕರು ಒಂದ್ಸತಿ ಕೆಳಗೆ ಇಳಿದ ಮೇಲೆ ಪ್ರಯಾಣಿಕರು ಹತ್ಕೊಂಡ್ಮೇಲೆ ಡೋರ್ ಕ್ಲೋಸ್ ಆಗುತ್ತೆ. ಸೊ ನಾನು ಮೆಜೆಸ್ಟಿಕ್ನಲ್ಲಿ ಡ್ರಾಪ್ ಆಗಿದ್ದೀನಿ, ಯಾಕೆಂದರೆ ನಾನು ಇವಾಗ ಪ್ಲ್ಯಾಟ್ಫಾರ್ಮ್ ಚೇಂಜ್ ಮಾಡಬೇಕು. ಇಲ್ಲಿ ನೋಡಿ ನಂದು ಮಹಾಲಕ್ಷ್ಮಿ ಲೇಔಟ್ ಆಗಿರೋ ಪ್ಲ್ಯಾಟ್ಫಾರ್ಮ್ 3 ಅಂತ ತೋರಿಸ್ತಾ ಇದೆ. ಸೊ ನಾನೀಗ ಪ್ಲ್ಯಾಟ್ಫಾರ್ಮ್ 3 ಕಡೆ ಮೂವ್ ಆಗ್ತಾ ಇದ್ದೀನಿ. ಕೆಲವೊಂದು ಸತಿ ನಾವು ಮಾಡುವಂಥ ಪ್ರಯಾಣ ಒಂದೇ ಮೆಟ್ರೋನಲ್ಲಿ ಮುಗಿದ್ಬೋದು, ಮತ್ತೆ ನಾವು ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಕೆಲವೊಂದು ಕಡೆ ನಾವು ಪ್ಲೇಸಸ್ ಚೇಂಜ್ ಇದ್ದಾಗ ಆವಾಗ ನಾವು ಸ್ಟೇಷನಲ್ಲಿ ಪ್ಲ್ಯಾಟ್ಫಾರ್ಮ್ ಚೇಂಜ್ ಮಾಡಬೇಕಾಗತ್ತೆ. ಒಂದು ಪ್ಲ್ಯಾಟ್ಫಾರ್ಮ್ಗೆ ಇಲ್ಲದೆ ಮತ್ತೊಂದು ಪ್ಲ್ಯಾಟ್ಫಾರ್ಮ್ಗೆ ಹೋಗಬೇಕು. ಸೊ ನಾನು ಇಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಚೇಂಜ್ ಮಾಡೋದ್ರಿಂದ ಪ್ಲ್ಯಾಟ್ಫಾರ್ಮ್ 3ಗೆ ಬಂದಿದ್ದೀನಿ. ಸೊ ಮತ್ತೆ ನೋಡಿ ಇಲ್ಲಿ ಇದೇ ರೀತಿ ಅಲ್ಲಿ ಆವಾಗ ಪ್ರಯಾಣಿಕರು ಒಂಥರ ಕ್ಯೂನಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ರು, ಅದೇ ರೀತಿಯಲ್ಲಿ ಕೂಡ ಒಂದು ಆರ್ಗನೈಸ್ ರೀತಿಯಲ್ಲಿ ಎಲ್ಲರೂ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಯಾವುದೇ ಒಂದು ಥರ ಗಲಿಬಿಲಿ ಇಲ್ಲದೆ ಒಂಥರ ಕ್ರೌಡ್ ಇಲ್ದಂಗೆ ಎಲ್ಲ ಡಿಸೆಂಟ್ ಮ್ಯಾನರಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಾನೀಗ ಮಹಾಲಕ್ಷ್ಮಿ ಕಡೆ ಹೋಗೋ ಮೆಟ್ರೋಗೆ ಹತ್ಕೊಂಡು ಒಂದು ಪ್ರಯಾಣ ಶುರು ಮಾಡಿದ್ದೀನಿ. ಮತ್ತೆ ಬೆಂಗಳೂರಿನಲ್ಲಿ ನಾವು ಕ್ಯಾಬ್ನಲ್ಲಿ ಟ್ರಾವೆಲ್ ಮಾಡೋ ಸಮಯ ತುಂಬ ಹಿಡಿಯುತ್ತೆ. ಸೊ ಮೆಟ್ರೋ ಆದಷ್ಟು ನಮಗೆ ಸಮಯ ಕಮ್ಮಿ ತಗೊಳ್ಳುತ್ತೆ, ನಮ್ಮ ಟೈಮನ್ನ ಸೇವ್ ಮಾಡುತ್ತೆ. ಈ ಒಂದು ಟ್ರಾಫಿಕ್ನಲ್ಲಿ ಮೆಟ್ರೋ ತುಂಬ ಉಪಯುಕ್ತ ಅನ್ಕೋತೀನಿ ನನ್ನ ಅನುಭವದ ಪ್ರಕಾರ. ನಮ್ಮ ಕ್ಯಾಬ್ಗೆ ಹಾಕೋ ದುಡ್ಡು ಇಲ್ಲಿ ಹಾಕೋ ಅವಶ್ಯಕತೆ ಇಲ್ಲ, ಸ್ವಲ್ಪ ವೆಚ್ಚ ಕೂಡ ಕಮ್ಮಿನೇ ಇರುತ್ತೆ ಕಂಪೇರ್ ಟು ಕ್ಯಾಬ್ ಎಲ್ಲದಕ್ಕೂ ನೋಡಿದ್ರೆ. ಈಗ ನೋಡ್ಬೋದು ನಿಮ್ಗೆ ಸಿಟಿ ಔಟರ್ಲು ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿಂದ ಒಳ್ಳೆ ವ್ಯೂ ಸಿಗ್ತಾ ಇದೆ ನಮಗೆ. ಮಕ್ಕಳಿಗೆ ಕೂಡ ಈ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡೋದು ಅಂದರೆ ಭಾಳ ಇಷ್ಟ. ಸೊ ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಈಸಿಯಾಗಿ ನಮ್ಮ ಮನೆಯಿಂದ ಮಹಾಲಕ್ಷ್ಮಿ ಸ್ಟೇಷನ್ಗೆ ಹೋಗಿ ಬಂದೆ. ಇಲ್ಲಿ ನೋಡೋದು ಮತ್ತೆ ನಾನು ನಿಮ್ಮ ಕನ್ವೀನಿಯನ್ಸ್ಗೋಸ್ಕರ ಟಿಕೆಟ್ನ ತೋರಿಸ್ತಾ ಇದ್ದೀನಿ. ಈ ರೀತಿ ಇರುತ್ತೆ ಕಾಯಿಂಟೆಡ್. ಸೊ ಫೈನಲಿ ನಾನು ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನಲ್ಲಿ ಡ್ರಾಪ್ ಆದೆ. ಈಗ ಪ್ಲ್ಯಾಟ್ಫಾರ್ಮ್ ಕೆಳಗೆ ಬರ್ತಾ ಇದ್ದೀನಿ ನಾನು. ಇವಾಗ ಹೊರಗಡೆ ಬರಬೇಕು. ಆವಾಗಲೇ ಕಾಯಿನ್ ಕೊಟ್ಟಿದ್ರಲ್ಲ, ಆ ಕಾಯಿನ್ನ ನಾವಿಲ್ಲಿ ಯೂಸ್ ಮಾಡ್ಕೊಂಡು ಆಚೆ ಬರಬೇಕು. ಯಾಕಪ್ಪ ಅಂದರೆ ಅಲ್ಲಿ ಕಾಯಿನ್ನ ತೋರಿಸಿ ಒಳಗೆ ಹೋದ್ವಿ. ಈಗ ಅದೇ ಕಾಯಿನ್ನ ಇಲ್ಲಿ ಡ್ರಾಪ್ ಮಾಡಬೇಕು. ಈಗ ಡ್ರಾಪ್ ಮಾಡಿದಾಗ ಇವರು ಪಾಸ್ ಯೂಸ್ ಮಾಡ್ತಾರೆ, ಇಲ್ಲಿ ಕಾಯಿನ್ ಯೂಸ್ ಮಾಡ್ತಿದ್ರೆ ಡೋರ್ ಓಪನ್ ಆಗುತ್ತೆ. ಆವಾಗ ನಾವು ಈಸಿಯಾಗಿ ಆಚೆ ಬರ್ಬೋದು. ನೋಡಿ ಕಾಯಿನ್ ಹಾಕಿದ ತಕ್ಷಣ ಡೋರ್ ಓಪನ್ ಆಗುತ್ತೆ. ಸೊ ನಮ್ಮ ಪ್ರಯಾಣ ಮುಗೀತು ಅಂತ ಫೈನಲಿ ಎಕ್ಸಿಟ್ ಗೇಟ್ಗೆ ನಾನು ಬಂದಿದ್ದೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಮೆಟ್ರೋದಲ್ಲಿ ಪ್ರಯಾಣ ಮಾಡೋದು ಹೇಗೆ ಅಂತ. ಇದು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೊಬ್ರಿಗೆ ಸಹಾಯ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಇದು ಸೂಪರ್ ವುಮೆನ್ ಕನ್ನಡ ಯೂಟ್ಯೂಬ್ ಚಾನಲ್.